ಜಿಲ್ಲೆಯ ಇಮ್ಸ್ ಸಂಸ್ಥೆಯ ಕ್ಯಾನ್ಸರ್ ರೋಗಿಗಳಿಗೆ ವಿವಿಧ ಚಿಕಿತ್ಸಾ ವಿಧಾನಗಳು ಲಭ್ಯವಿದ್ದು ಕ್ಯಾನ್ಸರ್ ಕೇಂದ್ರವು ರೋಗಿಗಳ ಬಾಳಿನಲ್ಲಿ ಬೆಳಕು ಸಿಕ್ಕಂತಾಗಿದೆ. ಈಗ ಕ್ಯಾನ್ಸರ್ ಕೇಂದ್ರ ಇಮ್ಸ್ನಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇಮಕ ಮಾಡಲು ತುರ್ತು ಆದೇಶ ಮಾಡಬೇಕೆಂದು ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆ ಅಧ್ಯಕ್ಷ ವೈಎಸ್ ವೀರಭದ್ರಪ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಬಿಕೆ ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ 2023 ನವೆಂಬರ್ ತಿಂಗಳಲ್ಲಿ ನಮ್ಮ ಹಾಸನದ ವೈದ್ಯಕೀಯ ವಿಜ್ಞಾನಿಗಳ ಸಂಸ್ಥೆಯಲ್ಲಿ ಕ್ಯಾನ್ಸರ್ ಸಂಬಂಧಿತ ತಪಾಸಣೆ ಹಾಗೂ ಚಿಕಿತ್ಸೆಗಳ ಕೇಂದ್ರ ಸ್ಥಾಪಿಸಲಾಗಿದೆ. ಕ್ಯಾನ್ಸರ್ ಚಿಕಿತ್ಸೆಯು ಹಿಮ್ಸ್ ಸಿಬ್ಬಂದಿಯ ನೇಮಕಾತಿಯ ಮೂಲಕವೇ ಪ್ರಾರಂಭವಾಗಲು ಅಂದಿನ ಇಮ್ಸ್ ಡೈರೆಕ್ಟರ್ ಆದ ಡಾಕ್ಟರ್ ವಿ.ಸಿ. ರವಿಕುಮಾರ್ ಅವರು ಈ ಕೇಂದ್ರದ ಬಗ್ಗೆ ತೋರಿದ ಪ್ರೀತಿ ಪ್ರೋತ್ಸಾಹಗಳೇ ಕಾರಣ. ಅಂದಿನಿಂದ 2019ರ ಕೊರೋನಾ ಕಾಲದ ಘಟ್ಟದವರೆಗೂ ಅವಿರತವಾಗಿ ಮುಂದುವರೆದ ಕ್ಯಾನ್ಸರ್ ವಿಕಿರಣ ಚಿಕಿತ್ಸಾ ಘಟಕವು ಕಾರಣಾಂತರಗಳಿಂದ ಮತ್ತೆ ನೆನೆಗುಂದಿಗೆ ಬಿದ್ದರು. 2018ರಲ್ಲಿ ನಮ್ಮೆಲ್ಲರ ಭಗೀರಥ ಪ್ರಯತ್ನದಿಂದ ಈ ವಿಭಾಗವು ಬೋಧಕ ವಿಭಾಗಗಳಾಗಿ ಪರಿವರ್ತನೆಗೊಂಡು ಅಲ್ಲಿಗೆ ಸಿಬ್ಬಂದಿಗಳು ನೇಮಕಾತಿಗೊಂಡು 2019ರಿಂದ ಇಂದಿನವರೆಗೂ ಪೂರ್ಣ ಪ್ರಮಾಣದ ಸಲಹಾ ಕೇಂದ್ರ ಹಾಗೂ ಪೂರ್ಣ ಪ್ರಮಾಣದ ಉಚಿತ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಹಾಗೂ ಸಹಸ್ರಾರು ಕ್ಯಾನ್ಸರ್ ರೋಗಿಗಳ ಬಾಳಿನಲ್ಲಿ ದಾರಿದೀಪವಾಗಿ ಬೆಳಕು ನೀಡುವಲ್ಲಿ ಸಫಲವಾಗಿದೆ ಎಂದರು. ಹಿರಿಯ ನಾಗರಿಕ ವೇದಿಕೆ ಸದಸ್ಯರಾದ ಜಗದೀಶ್ ಮಾತನಾಡಿ, ಹಿಮ್ಸ್ ಸಿಬ್ಬಂದಿಯ ಹಾಗೂ ಎಸ್ವಿವೈಎಂನ ಈ ನಿಸ್ವಾರ್ಥ ಸೇವೆಯು ಹಾಸನದ ಅನೇಕ ಸಂಸಾರಗಳಲ್ಲಿ ಶಾಶ್ವತವಾದ ಬೆಳಕಾಗಿ ಅನೇಕರ ಮೆಚ್ಚುಗೆಗೆ ಪಾತ್ರವಾಗಿ ಉಚಿತವಾಗಿ ಸೇವೆಯನ್ನ ಸಲ್ಲಿಸುತ್ತಿದೆ. ಇನ್ನೊಂದು ತಿಂಗಳೊಳಗಾಗಿ ಕಾರಣಾಂತರಗಳಿಂದ ಮತ್ತೊಮ್ಮೆ ನೆನೆಗುಂದಿಗೆ ಬಿದ್ದಿದ್ದ ರೇಡಿಯೋಥೆರಪಿ ಚಿಕಿತ್ಸೆಯನ್ನು ಪೂರ್ಣ ಹಾಗೂ ಇನ್ನೂ ಉತ್ತಮ ಪ್ರಮಾಣದಲ್ಲಿ ಬಾಪಟ್ರಾನ್ 3 ಎಂಬ ಟೆಲಿಕೋಭಟ್ ವಿಕಿರಣ ಚಿಕಿತ್ಸಾ ಯಂತ್ರದ ಮೂಲಕ ನೀಡಲು ಭರದಿಂದ ಸಿದ್ಧತೆ ಸಾಗುತ್ತಿದೆ ಎಂದರು. ಇದೇ ಕೇಂದ್ರಕ್ಕೆ ಇನ್ನೂ ಹೆಚ್ಚುವರಿ ಹಾಗೂ ಪರಿಪೂರ್ಣವಾದ ರೇಡಿಯೋಥೆರಪಿ ಚಿಕಿತ್ಸೆ ದೊರಕಿಸಿಕೊಡಬೇಕೆಂದು ಲೀನಿಯರ್ ಹಾಗೂ ಬೆಕ್ರಿ ಥೆರಪಿ ಚಿಕಿತ್ಸೆಗಳು ಈ ಹಿಂದೆ 2018ರಲ್ಲಿ ಸರ್ಕಾರಕ್ಕೆ ಕೋರಿ ಬರಲಾಗಿದ್ದ ಪ್ರಾಜೆಕ್ಟ್ ಪರಿಪೂರ್ಣವಾಗದೆ ಕಾರಣಾಂತರಗಳಿಂದ ಉಳಿದುಬಿಟ್ಟಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇದಕ್ಕಾಗಿ ಸರ್ಕಾರದಿಂದ ರು 18.25 ಕೋಟಿ ಆದೇಶ ಸಿಕ್ಕಿದ್ರು ಹಾಗೂ ಇದರ ಪರವಾಗಿ ಇದರಲ್ಲಿ ರು 5 ಕೋಟಿ ಹಿಮ್ಸ್ಗೆ ಈಗಾಗಲೇ ಬಂದಿರುತ್ತದೆಯಾದರೂ ಕೊರೋನಾ ಸ್ಥಿತಿಗಳಿಂದಾಗಿ ಈ ಪ್ರಾಜೆಕ್ಟ್ ನೆನೆಗುದಿಗೆ ಬಿದ್ದಿದ್ದು ಹಾಗೂ ಇದರ ವೆಚ್ಚ ರು 18.25 ಕೋಟಿ ಹಚ್ಚಿದ ಸುಮಾರು ರು 37 ಕೋಟಿಗೆ ಜರುಗಿತು. ಇದರ ಬಗ್ಗೆ ಹಿಮ್ಸ್ ಡೈರೆಕ್ಟರ್ ಹಾಗೂ ಡಿಎಂಎ ಹಾಗೂ ಎಲ್ಲ ವಿಶೇಷ ತಜ್ಞರ ಜೊತೆ ಅನೇಕ ಮೀಟಿಂಗ್ಗಳು ನಡೆದಿದ್ದು ಇತ್ತೀಚೆಗೆ ನಡೆದ ಇದರ ಮುಂದುವರಿಕೆಗೆ ಬೇಕಾದ 37 ಕೋಟಿ ರುಗಳನ್ನು ಪುನಃ ಪರಿಶೀಲಿಸಿ ನೀಡುವುದಕ್ಕಾಗಿ 3 ಜನರ ಕಮಿಟಿ ಡಾಕ್ಟರ್ ಸಿ.ಎನ್. ಜಗದೀಶ್ ಏಮ್ಸ್ ಡೈರೆಕ್ಟರ್ ಹಾಗೂ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್ ಡಿಎಂಇ ಅವರನ್ನ ವರದಿ ಒಪ್ಪಿಸುವಂತೆ ಕೋರಲಾಗಿದೆ. ಆದರೆ ಈ ನಿಟ್ಟಿನಲ್ಲಿ ಇದರ ಮುಂದುವರೆದ ಹಂತದಲ್ಲಿ ಯಾವ ರೀತಿ ಹಿಮ್ಸ್ ಆಡಳಿತ ಮಂಡಳಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳಲಿದ್ದಾರೋ ಅದೇ ಅತಿ ಮುಖ್ಯವಾಗಿದೆ. ದಯವಿಟ್ಟು ಒಪ್ಪಿಗೆಯ ಹಂತದಲ್ಲಿರುವ ಈ ಕಿರ್ಟನ್ ಪ್ರಾಜೆಕ್ಟ್ ಎಇಆರ್ಪಿ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯದಂತೆ ಹಾಗೂ ಈಗಾಗಲೇ ಹಿಮ್ಸ್ ಕೇಂದ್ರದಲ್ಲಿ ಅಳವಡಿಕೆಯಾಗಿ ಮುಂಬರುವ 2 ತಿಂಗಳೊಳಗೆ ಚಿಕಿತ್ಸೆಗೆ ಸಜ್ಜಾಗಿರುವ ಬಾಪಟ್ರಾನ್ 31 ಎಂಬ ತತ್ಸಂಬಂಧಿತ ರೇಡಿಯೋಥೆರಪಿ ಕೋಬಾಸ್ಟ್ ಮಿಷನ್ ಅನ್ನು ಆದಷ್ಟು ಮುತುವರ್ಜಿ ವಹಿಸಿ ಶೀಘ್ರವೇ ಲೋಕಾರ್ಪಣೆ ಮಾಡಿಸುವ ಸಲುವಾಗಿ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಹಿರಿಯ ನಾಗರಿಕರ ವೇದಿಕೆಯ ವತಿಯಿಂದ ವಿನಂತಿಸುತ್ತಿದ್ದೇವೆ. ಈಗಾಗಲೇ ಡಾಕ್ಟರ್ ರವಿಕಿರಣ್ ಮುಖ್ಯಸ್ಥರು ಕ್ಯಾನ್ಸರ್ ಕೇಂದ್ರ ಹಿಮ್ಸ್ ಇಬ್ಬರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ತೆರವಾಗಲಿರುವ ಸ್ಥಾನ ಅಸೋಸಿಯೇಟ್ ಪ್ರೊಫೆಸರ್ ಹಾಗೂ ಖಾಲಿ ಇರುವ ಅಸಿಸ್ಟೆಂಟ್ ಪ್ರೊಫೆಸರ್ ಸ್ಥಾನದ ಜೊತೆಗೆ ಇನ್ನೊಬ್ಬ ಸೀನಿಯರ್ ರೆಸಿಡೆಂಟ್ ರೇಡಿಯೇಷನ್ ಆಂಕಾಲಜಿ ಎಂಡಿ ಅವರನ್ನ ಕೂಡಲೇ ಈ ಕೇಂದ್ರಕ್ಕೆ ನೇಮಕ ಮಾಡಲು ತುರ್ತು ಆದೇಶ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಹಿರಿಯ ನಾಗರಿಕರ ವೇದಿಕೆ ಉಪಾಧ್ಯಕ್ಷ ಬಾಳಗೋಪಾಲ್, ಸದಸ್ಯರಾದ ಮಹಾಲಕ್ಷ್ಮಿ, ದೊಡ್ಡಯ್ಯ, ಡಾಕ್ಟರ್ ಹೇಮಲತಾ, ಖಜಾಂಚಿ ಕೆ ರಮೇಶ್ ಇತರರು ಉಪಸ್ಥಿತರಿದ್ದರು. ಹಾಸನ ಜಿಲ್ಲೆಯ ಮೆಡಿಕಲ್ ಕಾಲೇಜು ಪ್ರಸಿದ್ಧಿ ಪಡೆದಿದೆ. ಈಗಾಗಲೇ ಈ ಕಾಲೇಜ್ ಡೈರೆಕ್ಟರ್ ಇದು ಎಲ್ಲ ಸರ್ಕಾರಗಳು ಸಕಲ ಸವಲತ್ತುಗಳನ್ನು ಕೊಟ್ಟಿರೋದ್ರಿಂದ ಇಷ್ಟು ಬೆಳವಣಿಗೆ ಇಷ್ಟು ಮಹತ್ವವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ. ಇನ್ನೂ ಹಲವಾರು ಕೊರತೆಗಳು ಇನ್ನೂ ಇದೆ. ಈಗ ಸದ್ಯಕ್ಕೆ 18 ಕೋಟಿ ರೂಪಾಯಿ ಅನುದಾನ ನೀಡಿದೆ. ಮೈಸೂರಿನಲ್ಲಿ
300 ಕೋಟಿ ಸರ್ಕಾರ ಅನುದಾನ ಕೊಟ್ಟಿದೆ. ಶಿವಮೊಗ್ಗದಲ್ಲಿ ಒಂದು 250 ಕೋಟಿ ಕೊಟ್ಟಿದೆ ಅಂತ ನಮ್ಮದು ಬಲ್ಲಮೂರಲ್ಲಿ ತಿಳಿದುಬಂದಿದೆ. ಹಾಸನಕ್ಕೆ ಬರೀ 15 ಕೋಟಿ ಯಾಕೆ, ಇಲ್ಲಿಗೂ ಜಾಸ್ತಿ ಕೊಟ್ಟರೆ ಇಲ್ಲೂ ತಿಂಗಳು ಪ್ರಬುದ್ಧವನ್ನು ನಡೆಸೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ನಾವು ಆ ಅನುದಾನವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಿ ಸಮೃದ್ಧಿಯಾದ ಆಸ್ಪತ್ರೆ ಪ್ರಾರಂಭ ಆಗಿ ಹಾಸನ ಜಿಲ್ಲೆಯ ಆಸುಪಾಸಿನ ಎಲ್ಲ ಜಿಲ್ಲೆಯ ಬಡ ಕ್ಯಾನ್ಸರ್ ರೋಗಿಗಳಿಗೆ ಉತ್ತಮವಾದ ಚಿಕಿತ್ಸೆ ಸಿಗಲಿ ಅಂತ ಒಂದು ಉದ್ದೇಶದಿಂದ ಈಗಾಗಲೇ ನಾವು ಕೆಲವಾರು ವಿಚಾರಗಳನ್ನು ತಮ್ಮ ಮುಂದೆ ತಿಳಿಸ್ತಾ ಇದ್ದೀವಿ. ತಮ್ಮ ಪೂರ್ಣ ಸಹಕಾರವೂ ಇದಕ್ಕೆ ಬೇಕು. 18 ಕೋಟಿ ಆಗಿದೆಯಾ ಅಥವಾ ಏನು? 12 ಜಗದೀಶ್ ಎಲ್ಲ ಜಿಲ್ಲಾ ಪತ್ರಕಾರ ಪರಿಚಯ ನನಗೆ ಉದ್ದೇಶ ಬಂದಿರಲಿಲ್ಲ ಅಂತಂದ್ರೆ ಏನಾಗಿದ್ದೀರಿ ಸರ್? ಸಿಎಂ ಜಗದೀಶ್ ಅಂತ ಚನ್ನರಾಯಪಟ್ಟಣ ನಂಜಪ್ಪನವ್ರ ಮಗ ಜಗದೀಶ್ ಅಂತ. ಇಲ್ಲಿ ನಾನು ಮೆಡಿಕಲ್ ಕಾಲೇಜಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಮತ್ತು ಹೆಡ್ ಆಫ್ ಕ್ಯಾನ್ಸರ್ ಸೆಂಟರ್ ಆಗಿ 2007ನೇ ಇಸ್ವಿಯಿಂದ 2021ನೇ ಇಸ್ವಿವರೆಗೂ ಕೆಲಸ ಮಾಡಿದ್ದೀನಿ. ಒಂದು ಅಸೋಸಿಯೇಟ್ ಪ್ರೊಫೆಸರ್ ಕಮ್ಯುನಿಟಿ ಮೆಡಿಸಿನ್, ಇನ್ನೊಂದು ಕಮ್ಯುನಿಟಿ ಮೆಡಿಸಿನ್ ಅನ್ನೋದು ಇಲ್ಲ ಅಂತ ಹೇಳ್ತಾರೆ, ನಿಜಾನ? ಕಮ್ಯುನಿಟಿ ಮೆಡಿಸಿನ್ ಆನ್ಕಾಲಜಿ ಕಮ್ಯುನಿಟಿ ಆಂಕಾಲಜಿ ಅಂತಾನೆ ಒಂದು ಗ್ರೂಪ್ ಇದೆ. ನಾನು